Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಜನ ಸಿನಿಮಾ ತಾರೆಯರು ಎಲ್ಲರೂ ಕೂಡ ಮತದಾನವನ್ನು ಮಾಡಿರುವಂಥದ್ದು. ನಾವೀಗ ರವಿಚಂದ್ರನ್ ಅವರನ್ನು ನೋಡ್ತಾ ಇದ್ದೀವಿ. ರವಿಚಂದ್ರನ್ ಅವರು ಕೂಡ ತಮ್ಮ ಹತ್ತಿರದ ಮತಗಟ್ಟೆಗೆ ತೆರಳಿ ರಾಜಾಜಿನಗರದಲ್ಲಿರುವಂತಹ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಮತದಾನವನ್ನು ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ನಾಯಕ ನಟರು ಕೂಡ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ರು. ಶ್ರೀಮುರಳಿ ಅವರನ್ನು ನೋಡಿದ್ವಿ, ಹಾಗೆ ವಿನಯ್ ರಾಜ್ಕುಮಾರ್ ಜೊತೆಗೆ ಯುವ ರಾಜ್ಕುಮಾರ್ ಅವರು ಕೂಡ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಆಯಿತು, ಜವಾಬ್ದಾರಿ ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ವಿ. ಜವಾಬ್ದಾರಿ ಆಯಿತು. ಎಲ್ಲರೂ ಓಟ್ ಹಾಕಬೇಕು. ನೀವು ಓಟ್ ಹಾಕಲಿಲ್ಲ ಅಂದರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ. ಅದಕ್ಕಾದರೆ ನೀವು ಓಟ್ ಹಾಕೋಕ್ಕೆ ಬರಲೇಬೇಕು. ಅದು ನಿಮ್ಮ ಜವಾಬ್ದಾರಿ, ಮರಿಬೇಡಿ. ಇಲ್ಲ, ಬರ್ತಾರೆ, ಅವ್ರವ್ರ ಬಟ್ಟೆಗೆ ಬರ್ತಾರೆ. ನಾನು ಅಲ್ಲಿಂದ ಬಂದೆ, ಟಾಟಾ ಪ್ರೊಮೋಟಲ್ಲಿದ್ನಲ್ಲ, ಅಲ್ಲಿಂದ ನಾನು ಬಂದೆ. ಮೋಸ್ಟ್ಲಿ ಅವ್ರು ಇಲ್ಲಿಂದ ಬರ್ತಾರೆ. ಮೋಸ್ಟ್ಲಿ ಯುವಕರು ಎದ್ದೊಳೋದು ಲೇಟ್ ಅಲ್ವ, ಇನ್ನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಈಗ ಗೊತ್ತಾಗುತ್ತಲ್ಲ ಅವ್ರುಗಳು ಕೂಡ. ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ, ಮುಗಿಲಿ ಅಂತ ಕಾಯ್ತಾ ಇರೋರು ಇರ್ತಾರೆ. ಕ್ಯೂ ಇರುತ್ತೆ ಅಂತ ತುಂಬ ಜನ ಗೊತ್ತಿರುತ್ತೆ. ಸಾಯಂಕಾಲದವ್ರಿಗೆ ಟೈಮ್ ಇದೆಯಲ್ಲ, ಬರ್ತಾರೆ, ಸ್ವಲ್ಪ ಬರ್ತಾರೆ. ಲೆಟ್ ದಮ್ ಕಮ್. ಇನ್ನೊಂದು ಕಡೆ ನಟಿ ರಾಗಿಣಿ ಕೂಡ ಈಗಾಗಲೇ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರನ್ನು ನೋಡ್ತಾ ಇದ್ದೀವಿ. ತಮ್ಮ ವೋಟರ್ ಐಡಿಯನ್ನು ತೆಗೆದುಕೊಂಡು ಹೋಗಿರುವಂತಹ ದುನಿಯಾ ವಿಜಯ್. ಸೊ ಅಲ್ಲಿ ಮತ ಚಲಾವಣೆ ಕತ್ರಿಗುಪ್ಪೆಯಲ್ಲಿ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಾವೀಗ ಲೈವ್ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಡಾಲಿ ಧನಂಜಯ್ ಕೂಡ ಈಗ ಮತ ಚಲಾವಣೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವೀಗ. ಒಂದು ಕಡೆ ದುನಿಯಾ ವಿಜಯ್ ಸರತಿ ಸಾಲಲ್ಲಿ ನಿಂತು ಒಳಗಡೆ ಹೋಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಡಾಲಿ ಧನಂಜಯ್ ಕೂಡ ಈಗ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ನಟ ನಟಿಯರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೊಂದು ಗುಡ್ ಸೂಚನೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಮತದಾನ ಅಂತ ಹೇಳಿದ್ರೆ ಮುಗ್ಬಿಡ್ತಾರೆ, ಅಯ್ಯೋ ಬಿಡ್ರಪ್ಪ, ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ, ಯಾರು ಬಂದರು ಅಷ್ಟೇ ಅನ್ನುವಂಥದ್ದು ತಾತ್ಸಾರ ಕೆಲವೊಂದಷ್ಟು ಜನ ತೋರಿಸ್ತಾರೆ. ಬಟ್ ಇತ್ತೀಚೆಗೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತಲೇ ಹೇಳಬೇಕು. ಇನ್ನೂ ಕೆಲವರು ಅಯ್ಯೋ ಬಿಸಿಲು, ಯಾರು ಹೋಗ್ತಾರೆ, ಹೋದ್ರಾಯ್ತು ಬಿಡು, ಯಾವಾಗಾದರೂ ಟೈಮ್ ಸಿಕ್ಕರೆ ಹಾಕೋಣ ಅನ್ನುವಂಥ ಒಂದು ಅಸಡ್ಡೆಯನ್ನು ಕೂಡ ತೋರ್ತಾರೆ. ಅಂಥವ್ರು ಎಲ್ರಿಗೂ ಕೂಡ ಒಂದು ಮಾದರಿ ಅಂತ ಹೇಳಿದ್ರೆ ಈಗ ನಟ ನಟಿಯರು ಹೀಗೆ ಹೋಗಿ ಮತ ಚಲಾವಣೆಯನ್ನು ಮಾಡಿದ್ರೆ ಅಟ್ಲೀಸ್ಟ್ ಒಂದಷ್ಟು ಜನ ಇದರಿಂದ ಪ್ರಭಾವಿತರಾಗಿ, ಇಲ್ಲ ನಾವು ಕೂಡ ಹೋಗಿ ಮತ ಚಲಾವಣೆಯನ್ನು ಮಾಡೋಣ ಅನ್ನುವಂಥದ್ದು ಅವರ ಮನಸ್ಸಿಗೂ ಕೂಡ ಬರಬಹುದು. ಸೊ ನಾವು ಕೂಡ ಅಪೀಲ್ ಮಾಡ್ತಾ ಇರೋದಿದ್ದೇನೆ. ಸೊ ನಿಮ್ಮ ತುಂಬ ಬ್ಯುಸಿ ಇದ್ದೀರಿ ಗೊತ್ತು, ಎಲ್ರಿಗೂ ಕೂಡ ಬಹಳ ಕೆಲಸಗಳಿರುತ್ತೆ. ಬಟ್ ಇವತ್ತು ರಜೆ ಘೋಷಣೆ ಇದೆ. ಬೆಂಗಳೂರಿನ ಟ್ರೆಡಿಷನಲಿ ನೋಡ್ತಾ ಇದ್ದಾರೆ ರೆಹಮಾನ್, 50% ದಾಟಲ್ಲ. ಇಷ್ಟೆಲ್ಲ ಕ್ಯಾಂಪೇನ್ ಮಾಡ್ತಾರೆ, ಇಷ್ಟೆಲ್ಲ ವ್ಯವಸ್ಥೆಗಳಿರುತ್ತೆ, ಎಲ್ಲವೂ ಇದ್ದು ಕೂಡ 50% ದಾಟಲ್ಲ ಅಂದರೆ ಸಹಜವಾಗಿ ಅದು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಬೆಂಗಳೂರಿನಷ್ಟು ಜನ ಕಂಪ್ಲೇಂಟ್ ಮಾಡೋರು ಇನ್ನು ಯಾರು ಇಲ್ಲ ಅಂತ ಕೂಡ ಒಂದು ಆರೋಪ ಕೂಡ ಇದೆ. ಬೆಂಗಳೂರಿನಲ್ಲಿ ನೀರಿಲ್ಲ, ಬೆಂಗಳೂರಿನಲ್ಲಿ ರಸ್ತೆ ಇಲ್ಲ, ಇದೆಲ್ಲವೂ ಇದೆ, ಬಟ್ ಬಂದು ಓಟ್ ಹಾಕಲ್ಲ ಅಂತ. ಇದರ ಜೊತೆಗೆ ಮೈಸೂರಿನಿಂದಲೂ ಕೂಡ ಅಪ್ಡೇಟ್ಸ್ ಬರ್ತಾ ಇದೆ. ಮೈಸೂರಿನಿಂದ ಕೂಡ ಈಗ ಒಬ್ಬ ವ್ಯಕ್ತಿ ರಾಜನ ವೇಷ ಹಾಕಿ ಈಗ ಬಂದು ವೋಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ವಿಭಿನ್ನವಾಗಿ ವೋಟ್ ಮಾಡ್ತಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.